ಇದು ಕೂಡ 2:30. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗಿಸಿ ತೇಜದೊಂದು ಡ್ರೆಸ್ನ ಸ್ಟಿಚ್ ಮಾಡಬೇಕಿತ್ತು. ಜಾತ್ರೆಗೆ ನಾನು ಶಾಪ್ಸಿಯಿಂದ ತರಿಸಿದ್ದೆ. ಓಕೆನಾ, ನಾನು ಆಮೇಲೆ ತೋರಿಸ್ತೀನಿ. ಇವಾಗ ಫಸ್ಟ್ ಬಂದು ತೇಜುಗೆ ರಿಂಗ್ಸ್ ಥರ ಹಾಕ್ಸಿದ್ವಿ. ಅದು ಸ್ವಲ್ಪ ಅವಳಿಗೆ ಟೈಟ್ ಆಗಿಬಿಟ್ಟಿದೆ. ಸೊ ಹಾಗೆ ಅವಳಿಗೆ ಒಂದು ಜೊತೆ ಓಲೆ ತಗೊಳ್ಳೋಣ ಅಂದ್ಬಿಟ್ಟು ನಾನು ಇದಕ್ಕೆ ದುಡ್ಡು ಹಾಕಿ ಸೇವ್ನ ಮಾಡ್ಕೋತಾ ಇದ್ದೆ. ಇವಾಗಿರೋ ರೈಟಲ್ಲಿ 2 ಗ್ರಾಮ್ ನಾನು ಕೇಳ್ಕೊಂಡು ಬಂದೈತಾ, 3 ಗ್ರಾಮ್ಸಿಗೆ 48,000 ಆಗುತ್ತೆ ಅಂದರು. ಅಮ್ಮ, ನನಗೆ ಒಂಥರ ಅನ್ನಿಸ್ಬಿಡ್ತು. ಅದಾದಮೇಲೆ ಸರಿ ಅಂದ್ಬಿಟ್ಟು ಇವಾಗ ಇನ್ನು ಅವಳಿಗೆ ಜಾತ್ರೆ ದಿನವೂ ಪಾಪ ಅದೇ ಥರ ತಿರುಗಿಸೋದಕ್ಕಾಗೋದಿಲ್ಲ. ಏಕೆಂದರೆ ಅದು ಪೂರ್ತಿ ರಿಂಗ್ ಥರ ಇದೆ. ಆಮೇಲೆ ಅವಳಿಗಿದು ಆಲೆ ದೊಡ್ಡೋಳಾಗ್ತಾ ಅದು ಸ್ವಲ್ಪ ಟೈಟ್ ಆಗ್ತಾ ಇದೆ. ಸೊ ಅದಕ್ಕೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಅಂತ ಅಂದರು. ಸೊ 20ವರೆಗೂ ಹೋಗ್ಬೋದು ಮೇಡಮ್, ಯಾಕೆಂದರೆ ಯುದ್ಧ ನಡೀತಾ ಇರೋದ್ರಿಂದ ಅಂದರು. ಸೊ ಅದಕ್ಕೆ ಇವಾಗ ತಗೊಟ್ಬಿಡೋಣ ಅಂತ ನಾನು ಇಷ್ಟು ದಿನ ಸೇವಿಂಗ್ಸ್ ಮಾಡಿಸಿದ ದುಡ್ಡು ನನ್ನ ಮಗಳಿಗೆ ಫಸ್ಟ್ ಟೈಮ್ ಕೊಡಿಸ್ತಾ ಇದ್ದೀನಿ. ನೋಡೋಣ ಎಷ್ಟಿದೆ ಅಂತ. ಬನ್ನಿ. ನೋಡಿ ದುಡ್ಡಿದೆ. ಇದರಲ್ಲಿ ನನ್ನ ಮಗಳಿಗೆ ಓಲೆ ಕೊಡಿಸ್ತೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಇದೇನು ಪೂರ್ತಿ ನನ್ನ ದುಡ್ಡು ಅಂತಲ್ಲ, ನನ್ನ ಅಂಗಡಿ ದುಡ್ಡು ಅಂತ ಅಲ್ಲ. ನನ್ನ ಹಸ್ಬೆಂಡ್ ಜೇಬಿಂದ ಪಿಕ್ ಪ್ಯಾಕೆಟ್ ಮಾಡಿ ಹಾಕ್ಕೊಂಡಿದ್ದೆ ನಾನು. ಸೊ ಫೈನಲಿ ನನ್ನ ಮಗಳಿಗೆ ಓಲೆ ಕೊಡಿಸ್ಬೇಕು.
ತುಂಬ 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 ಖುಷಿ ಆಗ್ತಿದೆ ನನಗೆ. ಏಕೆಂದರೆ ನಾನು ಶಾಪಿಂಗ್ ಮಾಡ್ತೀನಿ ಓಕೆನಾ, ಅಂದರೆ ಇಲ್ಲಿ ಏನು ಅನ್ಕೋತಾರೆ ಅಂದರೆ ನಾನು ಜಾಸ್ತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ. ಹೊರಗಡೆ ಶಾಪಿಂಗ್ ಮಾಡೋದು ತುಂಬ 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 ಕಮ್ಮಿ. ನಾನು ಏನೇ ಬೇಕಿದ್ರೂ ನಾನು ಆನ್ಲೈನಲ್ಲಿ ತರಿಸ್ಕೊತೀನಿ. ಏಕೆಂದರೆ ಅಂಗಡೀಲಿ ಈಗ ಅಂಗಡೀಲಿ 100 ರೂಪಾಯಿ ಇರೋದು ಇಲ್ಲಿ ಆನ್ಲೈನಲ್ಲಿ ನನಗೆ 50 ರೂಪಾಯಿಗೆ ಸಿಗುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ವೀಡಿಯೋಸ್ಗಳನ್ನ ಮಾಡೋದ್ರಿಂದ ಇವಾಗ ನಿಮಗೆ ಗೊತ್ತಿರ್ಬೋದು, ನಾವೇನೇ ಒಂದು ಪ್ರಾಡಕ್ಟ್ಸ್ ತೊಗೊಂಡ್ರು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ನ ಮಾಡಾಕ್ತೀವಿ. ಈ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ, ಇಷ್ಟು ರೈಟಿಗಿದೆ, ಲಿಂಕ್ ಬೇಕಿದ್ರೆ ಅಂತ ಹಾಕ್ತೀವಲ್ವ. ಅದರಿಂದ ನಮ್ಮ ವಿಡಿಯೋ ಲಿಂಕಿಂದ ಯಾರು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಮಗೆ ಅದರಲ್ಲಿ ಇಷ್ಟು ಕಮಿಷನ್ ಅಂತ ಬರುತ್ತೆ ಓಕೆನಾ. ಆ ಕಮಿಷನ್ ದುಡ್ಡಲ್ಲಿ ನಾನು ಆನ್ಲೈನ್ ಪ್ರಾಡಕ್ಟ್ನ ತೊಗೋತೀನಿ ನಾನು. ಅದು ಬಿಟ್ಟರೆ ಜಾಸ್ತಿನೂ ಏನು ತೊಗೊಳೋದಕ್ಕೆ ಹೋಗಲ್ಲ. ಈ ಟೈಮಲ್ಲಿ ಮಾತ್ರ ತೊಗೋತೀನಿ. ಏನು ಬೇಕು ಈ ಜಾತ್ರೆ ಟೈಮ್ಗಳು ಬಂದಾಗ ಮಾತ್ರ ಮಕ್ಕಳಿಗೆ ಏನು ಬೇಕು, ನನಗೇನು ಬೇಕು ಬಟ್ಟೆಗಳು, ಡೈಲಿ ವೇರ್ ಬಟ್ಟೆಗಳು ಆಲ್ಮೋಸ್ಟ್ ನಾನು ಅಲ್ಲೇ ತೊಗೊಳೋದು. ಈಗ ಒಳರೇಶ್ಪುರದಲ್ಲಿ ಒಂದು 3 ಪೀಸ್ ಡ್ರೆಸ್ನ ತಂದಿದ್ದೆ ನಾನು 350ಗೆ 2 ಪೀಸ್ ಸೆಟ್. ಅದರಲ್ಲಿ ಒಂದು ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋಗಬೇಕು. ಸೊ ಆ ಥರ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು. ನನಗೇನು ತೊಗೋಬೇಕು ಅಷ್ಟು ಇನ್ಕಮ್ ಮೀಶೋಯಿಂದ ಬರುತ್ತೆ ನನಗೆ. ಸೊ ಅದರಿಂದ ನಾನು ಆನ್ಲೈನ್ ಶಾಪಿಂಗ್ ಅರ್ಧ ಕಡೆಯಿಂದ ಅರ್ಧ ನನ್ನ ಬಜೆಟ್ ಆದರೆ ಅರ್ಧ ಆ ಥರ ಕಮಿಷನಿಂದ ಬರೋದ್ರಲ್ಲಿ ನಾನು ತೊಗೋತೀನಿ. ಇನ್ನು ನನ್ನ ಸೇವಿಂಗ್ಸಿನ ದುಡ್ಡಲ್ಲಿ ಇದು ನಾನು ಕೈಲಿದ್ರೆ ಬಿಡೋಲ್ಲ. ಯಾಕೆಂದರೆ ನಾನು ಸಿಟಿಗೆ ಹೋದಾಗ ನನಗೇನಾದ್ರು ತೊಗೊಳ್ತಾ ಇದ್ರು ಮಕ್ಕಳಿಗೆ ಮತ್ತು ಮನೆಗೆ ಐಟಮ್ ಏನಾದ್ರು ತಂದುಬಿಡ್ತೀನಿ. ಸೊ ಅದಕ್ಕೆ ಬೇಡ ಡಬ್ಬಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಇನ್ನೊಂದು ಡಬ್ಬ ಇದೆ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಇನ್ನೂ ಜಾಸ್ತಿ ಆಗಿಲ್ಲ. ಸೊ ಅದು ನಮ್ಮ ಆ್ಯನಿವರ್ಸರಿ ಇರೋಷ್ಟೊತ್ತಿಗೆ ಅದಕ್ಕೂ ಹಾಕಿ ಜಾಸ್ತಿ ಮಾಡಿ ನನ್ನ ಹಸ್ಬೆಂಡ್ಗೆ ಏನಾದ್ರು ಗೋಲ್ಡ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇದರಲ್ಲಿ ನನ್ನ ಮಗಳಿಗೆ ಓಲೆ ನಾನು 2 ಓಲೆ ತರೋಣ ಅಂದ್ಕೊಂಡಿದ್ದೀನಿ. ಒಂದು ಡೈಲಿ ವೇರ್ಗೆ ನನ್ನ ಹತ್ರ ಇರೋ ಬಜೆಟ್ಗೆ, ಅಂದರೆ ಜಾಸ್ತಿ ಗ್ರಾಮ್ಸ್ ಇರಲ್ಲ, ಕಮ್ಮಿ ಗ್ರಾಮ್ಸಲ್ಲಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. KDM ಚಿನ್ನ ಅಂದರೆ ನಾನು ಕೇಳಿದೆ, ಹಾಲ್ಮಾರ್ಕ್ ಚಿನ್ನ ಆದರೆ ನಿಮಗೆ 2 ಗ್ರಾಮ್ಸಿಗೆ ಸಿಗೋಲ್ಲ, KDM ಚಿನ್ನ ಆದರೆ ಸಿಗುತ್ತೆ ಅಂದರೆ ಇಟ್ಸ್ ಓಕೆ, KDM ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಧ್ಯಾಹ್ನ ತೇಜು ಸ್ಕೂಲ್ ಹತ್ರ ಹೋಗಿ ತೇಜು ಕರ್ಕೊಂಡು ಹೋಗಿ ಕೊಡಿಸ್ತೀನಿ. ಆವಾಗ ವ್ಲಾಗ್ನ ಮಾಡ್ತೀನಿ, ಹಾಗೆ ಡ್ರೆಸ್ನ ತೋರಿಸ್ತೀನಿ. ಓಕೆ, ನಾನು ಶಾಪ್ಸಿಯಿಂದ ತೇಜುಗೆ ಒಂದು ಡ್ರೆಸ್ನ ತರಿಸಿದ್ದೆ, ಲೆಹೆಂಗಾ. ತುಂಬ ಚೆನ್ನಾಗಿದೆ ಗೌನು, ಫ್ಯಾಬ್ರಿಕ್ಕು ಅಷ್ಟೇ ನೋಡಿ, ಏನು ಮಸ್ತಾಗಿದೆ ಅಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಫ್ಯಾಬ್ರಿಕ್ನೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದು ಸ್ವಲ್ಪ ನಾನು ದೊಡ್ಡ ಸೈಜಲ್ಲೇ ತರಿಸ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅವಳಿಗೆ ಉಕ್ಸಾಕೋಣ ಅಂತ. ಮೇ ಬಿ ನನ್ನ ಸೈಜೇ ಇದೆ ಅನಿಸುತ್ತೆ. ನನಗೆ ಆಗುತ್ತೆ ಆ ಥರ ಇದೆ, ಬಟ್ ಅವಳಿಗೆ ಒಂದು ಲಾಡಿ ಥರ ಹಾಕಿದ್ರೆ ಏನಾಗುತ್ತೆ ಅಂದರೆ ಇದು ಬರುತ್ತೆ. ಅದನ್ನು ಹಾಕ್ಬಿಟ್ಟು ಆಮೇಲೆ ಇಲ್ಲಿಗೆ ಇಡ್ತೀನಿ. ಉಕ್ಸಿಟ್ಟಾಗ ಅವಳಿಗೆ ಸೈಜ್ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಇದು. ಆಮೇಲೆ ದುಪ್ಪಟ್ಟ, ದಾವಣಿ ದುಪ್ಪಟ್ಟ ಒಂದು ಇದೆ ಥರ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಥರ ಕಲರ್ ಡ್ರೆಸ್ಸೇ ಇರಲಿಲ್ಲ ನಮ್ಮ ಹತ್ರ. ಸೊ ಮತ್ತು ಇದಕ್ಕೆ ಎಂಬ್ರಾಯ್ಡರಿ ಬಂದಿದೆ, ಎಂಬ್ರಾಯ್ಡಿಂಗಲ್ಲಿ ಬಂದಿದೆ, ಥ್ರೆಡ್ ಎಂಬ್ರಾಯ್ಡಿಂಗು. ಇದು ಸಿಲ್ವರ್ ಗೋಲ್ಡ್, ಅಂದರೆ ಸಿಲ್ವರ್ ಅಲ್ಲ ಗೋಲ್ಡ್ ಅಲ್ಲ, ಆ ಥರ. ಇದು ಬ್ಯಾಕ್, ಇದು ಸ್ಲೀವ್ಸ್, ಇದು ಬ್ಯಾಕಿಗೆ ಎಲ್ಲ, ಇದು ಫ್ರಂಟು, ಇದು ಬ್ಯಾಕಿಗೆ ಇದನ್ನು ಕಟ್ ಮಾಡ್ಕೋಬೇಕು. ಪ್ಲೈನ್ನ ಕೊಟ್ಟಿದ್ದಾರೆ, ಅಲ್ಲಿಗೆ ಏನಾದ್ರು ಡಿಸೈನ್ನ ಮಾಡಿ ಸ್ಟಿಚ್ ಮಾಡಬೇಕು. ಇವಾಗ ಇದನ್ನು ಸ್ಟಿಚ್ ಮಾಡ್ತೀನಿ, ಏಕೆಂದರೆ ಇವತ್ತೇ ಸ್ಟಿಚ್ ಮಾಡಿಬಿಡ್ಬೇಕು. ಇನ್ನು ನಾಳೆ ನಾಡಿದ್ದೆಲ್ಲ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ದೇವಸ್ಥಾನ ಕೆಲಸ ಇರುತ್ತೆ, ಮತ್ತು ಕ್ಲೀನಿಂಗ್ ಮಾಡೋಕ್ಕೆ, ಸುತ್ತ ಕ್ಲೀನ್ ಮಾಡೋಕ್ಕೆಲ್ಲ ಬರ್ತಾರೆ. ಸೊ ಹಾಗಾಗಿ ಶನಿವಾರ ಜಾತ್ರೆ ಇರೋದ್ರಿಂದ ನಂದು ಬ್ಲೌಸ್ ಸ್ಟಿಚ್ ಆಗಿದೆ. ನಾನು ಅವತ್ತು ತೋರಿಸಿದ್ನಲ್ಲ, ಅದನ್ನೇ ಒಂದು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಇವತ್ತೊಂದು ದಾರನ ತರಬೇಕು. ಇದು ತೇಜುದು ಡ್ರೆಸ್. ಓಕೆ ಫ್ರೆಂಡ್ಸ್, ನಿತ್ಯ ತೇಜುದು ಸ್ಕರ್ಟಿಂದ ಇದು ಹೊಲ್ದಿದ್ದೀನಿ ಟಾಪು. ಅದು ಅವ್ರು ಯಾವ ಥರ ವರ್ಕ್ನ ಕೊಟ್ಟಿದ್ರು ಅದೇ ಥರ ಇಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ರು ಫ್ರಂಟು. ನಾನು ಬಂದು ಬ್ಯಾಕಲ್ಲಿ ಬ್ರಾಡ್ ನೆಕ್ ಇಟ್ಬಿಟ್ಟು ಅಂದರೆ ಜಾಸ್ತಿ ಡೀಪ್ ಇಟ್ಬಿಟ್ಟು ಉಕ್ಸ್ನ ಇಟ್ಟಿದ್ದೀನಿ. ಇಲ್ಲಿ ಪ್ರಿನ್ಸಸ್ ಕಟ್ನ ಇಟ್ಟಿದ್ದೀನಿ.
ಇನ್ನು ಸ್ಲೀವ್ ಎಲ್ಲ ಅವ್ರು ಹೆಂಗೆ ಕೊಟ್ಟಿದ್ರು ಹಂಗೆ ಇಟ್ಟಿದ್ದೀನಿ. ಇನ್ನು ಉಕ್ಸ್ ಒಂದು ಹಾಕಿ ಹಿಂದೆ ಟ್ಯಾಗ್ ಒಂದು ತರಬೇಕು. ಇದು ಟ್ಯಾಗಿಗೆ ಬಟ್ಟೆ ಸಾಲಿಲ್ಲ, ಸೊ ಅದನ್ನು ತಂದರೆ ಪರ್ಫೆಕ್ಟ್ ಆಗುತ್ತೆ. ಬನ್ನಿ ಇವಾಗ ರೆಡಿ ಆಗಿ ತೇಜುಗೆ ಗೋಲ್ಡ್ ಶಾಪಿಂಗಿಗೆ ಹೋಗೋಣ. ಬಿದೋಯ್ತಾ ಕೈ ತೆಗಿ. ನಮಗೆ ಬಿಟ್ಟೋಯ್ತೀರಾ? ದುಡ್ಡಿಲ್ಲ ದುಡ್ಡಿಲ್ಲ ಎಷ್ಟು ಬರುತ್ತೆ ನೋಡಿ ಅಣ್ಣ, ಇಲ್ಲಿ ಇದೆ ಎಷ್ಟು ಬರುತ್ತೆ ಕಂದಕೈ? 1 ಗ್ರಾಮ್ 1.5 ಗ್ರಾಮ್ ಒಂದು ಮನೋರೆ 3 ಗ್ರಾಮ್ ಬೇಕು. आई मट ನಾನ್ನೂರ 80 ಮಿಲಿ ಇದೆ ಅಷ್ಟೇ, ಅರ್ಧ ಗ್ರಾಮ್. ಅದಕ್ಕಿಂತ ಜಾಸ್ತಿ ಇದೆ. ಅದಕ್ಕಿಂತ ಜಾಸ್ತಿ ಬೇಕಾ? ಅದಕ್ಕಿಂತ ಜಾಸ್ತಿ ಬೇಕಂದ್ರಪ್ಪ. ಅದು ಮನೇಲಿ ಐತೆ. ಡಿಟ್ಟು ಡಿಟ್ ಇದೇ ಐತೆ, ಇದೇ ಐತೆ ಡಿಟ್ಟು ಡಿಟ್ಟು. ಹೋಗಿತ್ತೆಲ್ಲ ಉಂಟು ಕೊಡ್ತಾರೆ. ಬಾಯ್ಲಿ ಲೋಕೆ ಲೋಕೆ ಇದರದ್ದು ಓಲೆ ತಗೋಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು ನನಗೆ. ಇಲ್ಲಿ ಕಾಣುತ್ತೆ, ಇದು 2.5 ಗ್ರಾಮ್ಸ್ ಇದೆ. ಇದು ತೇಜುದು,
ಇದು ಕೂಡ 2.5 ಗ್ರಾಮ್ಸ್ ಇದೆ. ಯಾವುದನ್ನು ಯಾರಾದ್ರೂ ಹಾಕೋಬೋದು. ಜುಮ್ಕ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ನನಗೆ ತುಂಬ ಇಷ್ಟ ಜುಮ್ಕಿ ಅಂದರೆ. ತೇಜುಗೆ ಇವಾಗ ಈ ಓಲೆ ಹಾಕ್ಬೇಕು. ಏನಪ್ಪ ಬಾ ಇಲ್ಲಿಗೆ ಬಾ. ನೋಡಿ ಗ್ರೀನ್ ಸ್ಟೋನ್ ಇದೆ ಮಧ್ಯದಲ್ಲಿ ಒಂದೇ ಒಂದು. ಇದೊಂದು ರಿಂಗು. ಇದು 1.25 ಗ್ರಾಮ್ಸ್ ಇದೆ. ನಾನಾದರೂ ಹಾಕೋಬೋದು, ತೇಜು ಆದರೂ ಹಾಕೋಬೋದು. ನಾನು ಸಿಂಗಲ್ ಒಂದು ಸ್ಟೋನ್ ಬರುತ್ತಲ್ವ ಆ ಥರ ತೊಗೊಂಡಿದ್ದೆ. ಬಟ್ ಆ ಒಡವೆ ಅಂಗಡಿ ಅಣ್ಣ ಸ್ಟೋನ್ ತಗೋಬೇಡಿ ಅಕ್ಕ, ಹಾಕ್ಬೇಕಾದ್ರೆ ಸುಮ್ಮನೆ ನಿಮಗೆ ವೇಸ್ಟ್ ಆಗುತ್ತೆ, ಈ ಥರ ಪ್ಲೈನ್ ಗೋಲ್ಡಲ್ಲಿ ತಗೊಳ್ಳಿ ಅಂತ ಅಂದರು. ಸೊ ಅದಕ್ಕೆ ಇದೊಂದು ಪ್ಲೈನ್ ಗೋಲ್ಡ್ ರಿಂಗು. ಇದು ನಿತ್ಯಂದು ರಿಂಗು. ಜಾತ್ರೆ ಸಾಕು ಇದು ಅವಳದು. ಅವಳಿಗೆ ಫಸ್ಟ್ ನಾನು 3 ಸ್ಟೋನಿನ ತೊಗೊಬಿಟ್ಟೆ. ಹಾಂ 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 ಮ್ಯಾಮಿ ತೋರಿಸ್ತೀಯಾ? ನೀನು ಎಲ್ಲ ಮ್ಯಾಮಿ ತೋರಿಸು. ನೋಡಿ ಈ ಥರ. ಎರಡು ರಿಂಗು, 2 ಜೊತೆ ಓಲೆ ತಗೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರಿಗೆ ಒಂದು ಜೊತೆ ಓಲೆ, ಒಂದು ಉಂಗುರ ಅಂತ ಹೇಳಿದ್ದೀವಿ. ಬಂದಾಗ ಏನಂತಾರೋ ಗೊತ್ತಿಲ್ಲ. ಈ ರೈಟಲ್ಲಿ ಏನು ಗೊತ್ತಾ, ಇದನ್ನೇ ನಾವು ಹೋದ ವರ್ಷ ಆ ಥರ ತೊಗೊಂಡಿದ್ದಿದ್ರೆ ನಿಜವಾಗ್ಲೂ ಎಷ್ಟು ಒಡವೆ ಬರೋದು ಗೊತ್ತಾ, ಒಂದು 20 ಗ್ರಾಮ್ಸ್ ಅಷ್ಟು ಬರೋದು. ಫಸ್ಟ್ ನಾವು ನಮ್ಮದು ಹಳೆ ಒಡವೆ ಎಲ್ಲ ಇತ್ತಲ್ಲ, ಆ ಟೈಮಲ್ಲಿ ಇಷ್ಟು ತೊಗೊಂಡಿದ್ರೆ ಈ ದುಡ್ಡಿಗೆ 20 ಗ್ರಾಮ್ಸ್ ಅಷ್ಟು ಬರುತ್ತೆ. ಇವತ್ತು ನಾನು ತಂದಿರೋದ್ರಲ್ಲಿ 7 ಗ್ರಾಮ್ಸು 990 ಮಿಲಿ, ಅಂದರೆ 10 ಮಿಲಿ ಕಮ್ಮಿ 8 ಗ್ರಾಮ್ಸ್ ತಂದಿದ್ದೆ. ತೇಜು ನನ್ನ ಓಲೆಯಿಂದ ನೋಡಿ, ಅವಳ ಕಿವಿಲಿ ಓಲೆ ಇಲ್ವಲ್ಲ ನೋಡಿ. ನಾನಂದು ಅವಳಿಗೆ ಉಂಗುರದ ಬದಲು ಸಪ್ರೇಟ್ ಒಂದು ಜೊತೆ ಓಲೆ ತಗೋ 1 ಗ್ರಾಮ್ಸಿಗೆ ಮನೆ ಹತ್ರ ಹಾಕೋದಕ್ಕೆ, ಅಂದರೆ ಅದು ಕೇಳಲಿಲ್ಲ ಮಾತು. ಮತ್ತೆ ಈಗ ಬಿಚ್ಚಬೇಕಮ್ಮ. ನೈತೆ ಕೇಳು ತಡಿ. ಅದೆಷ್ಟು ದಿವಸ ಇಲ್ಲ, ಅದೆಷ್ಟು ದಿವಸ ಇದ್ರೂ ಓಲೆ ಇಕ್ಕಿದ್ದಲ್ಲ ಅದಕ್ಕೆ ರಿಂಗ. ಆಯ್ತು ಆಯ್ತು ಇಲ್ಲ. ಇವಾಗ ಏನು ಮಾಡ್ತೀನಿ ಅಂದರೆ, ಇದು ಜುಮ್ಕಿನ ಬಿಚ್ಚಿಟ್ಬಿಟ್ಟು ಬರೀ ಓಲೆನ ಹಾಕ್ತೀನಿ ನೋಡಿ. ಬಿಚ್ಚದ ಜುಮ್ಕಿಯಾ ನೋಡ್ಕ ಚೆಂದ ಕಾಣುತ್ತೆ. ಹಾಂ ನೀನು ಆಮೇಲೆ ಅಪ್ಪ ಬರುತ್ತಲ್ಲ ಆಗ ಹಾಕೊಂಡು ತೋರಿಸು. ತಡಿ ಆ ಓಲೆ ಅನ್ಸುತ್ತೆ ಆ ಕಡೆಗೆ ಹಾಕೊಂಡು ಇದು ಹಾಕ್ಬಿಟ್ಟು ಹಾಕೊಂಡು ನಮ್ಗೆ ಇದ್ದಂಗೆ ಆಗುತ್ತೆ. ಅದೆಷ್ಟು ದಿವಸ ರಿಂಗ್ ಇಕ್ಕಿದ್ದಲ್ಲಮ್ಮ. ಅಳ್ಳಾಡ್ಬೇಡ, ಅವು ಸಣ್ಣವು ಬಿದ್ದರೆ ಸಿಗಲ್ಲ. ಲೊಪ್ಪಿಗೆ ಬಿಡ್ತಿತ್ತಲ್ಲ, ಗಟ್ಟಿ ಇಲ್ಲ ಕಡೆ. ಇಲ್ಲ ಕೆಟ್ಟಾಯ್ತಾ?
ಅಷ್ಟೇ ಡಿಸೈನ್ ಗಟ್ಟಿ ಇರೋಲ್ಲ 2 ಗ್ರಾಮ್ಸ್ ಇದೆ ನೋಡಿ. ಇನ್ನೊಂದು ಈ ಡಿಸೈನ್ ಕಿವಿಗೆ ಇಟ್ಟ ಕಾಣಿಸುತ್ತೆ. ತಿರುಗು ಪೂರ್ತಿ ಬತ್ತು ಸುಮ್ಮನೆ ಗಲೀಜೆ ಕೂತದ ತಿರುಗು ನೋಡಿ. ಇದು ನನಗೆ ತುಂಬ ವರ್ಷದಿಂದ ತಗೋಬೇಕು ಅಂತ ಇದ್ದಿದ್ದು ಆಸೆ ಇಯರಿಂಗ್ ಇದು. ಇದು ಕೂಡ 2.5 ಗ್ರಾಮ್ಸ್ ಇದೆ. ಇದು ತಿರ್ಗಮ್ಮ ಇದು ಮತ್ತು ಜುಮ್ಕಿನೂ ಕೂಡ 2.5 ಗ್ರಾಮ್ಸ್ ಇದೆ. ಅವಳಿಗೆ ಇಷ್ಟು ದಿವಸ ರಿಂಗ್ ಇಕ್ಕಿದ್ವಲ್ಲ ಅದಕ್ಕೆ ಸ್ವಲ್ಪ ಕಿವಿ ಮುಚ್ಚದಂಗೆ ಥರ ಆಗಿದೆ. ಚೆನ್ನಾಯ್ತು. ಜಾತ್ರೆ ದಿವಸ ಹಾಕೋತೀನಿ ಇದನ್ನು. ನೀನು ಜಾತ್ರೆ ದಿವಸ ನಾನು ನೀನು ಜಾತ್ರೆ ದಿವಸ ಹಾಕೊಳ್ಳೋಣ ಆಯ್ತಾ? ಬರೀ ನೋಡಿದ್ದು ನಿನ್ಗೆ ಒಬ್ಳಿಗ ತಂದಿರೋದಮ್ಮ. ಕೊಡು. ಏನ ಎಲ್ಲ ಕೊಟ್ಟು ನೋಡ. ಕೊಡಿ ಹಚ್ಕೊಡ್ತೀನಿ. ಹಂಗಲ್ಲ ಹಂಗಲ್ಲ ಕಣವ. ಇಲ್ಲಿ ತಡಿ ತಡಿ ಎಲ್ಲ ಎಲ್ಲ ಕೈ ಬಿಡಲಿ. ಇಲ್ಲಿ ಇಲ್ಲ ಅಮ್ಮ ಮುರ್ದಾಕಿದ್ಲು. ಪಾಪು ಮಠ ಸೇರಿಸ್ತಾ? ಮಠ ಸೇರಿಸಿದ್ಲು. ಎಷ್ಟು ಸೇರಿಸ್ತಾ ಮಠವಾದ? ಅದು ಹಂಗೆ ಕಸ್ಕೊಂಡು ಬರ್ತೈತೆ. ಸುಮ್ಮನೆ ಹಿಂಗೆ ಹಚ್ಚೋದು ಅಷ್ಟೇ. ಅವೆಲ್ಲ ಜಾತ್ರೆ ದಿವಸ ಒಂದು ಶೇರ್ ಲಿಫ್ಟಿಗೆ ಅಯ್ಯ ನಮ್ಮಿಬ್ರನ್ನೇ ನೋಡ್ತೀರಾ ಎಲ್ಲಿ ನೋಡಿ. ಸಾಕ್ಬಿಡುಕಂದ ಇದನ್ನೇ ಮಾಡೋಣ. ಇಷ್ಟ ಅಮ್ಮ ಇಷ್ಟ ಓ ಹೆಂಗ್ ಕಡಿಸ್ತೈತಿ. ಇನ್ನೊಂದು ಅದು ಎತ್ತಿಡು ಸೀರು ಮುಚ್ಚುಳಲ್ಲ. ನನಗೆ ಗೊತ್ತಿಲ್ಲ. ಇಲ್ಲಿ 2 ಥರ ಲಿಪ್ಟಿಕ್ಕು. ಅಂದರೆ ಇವತ್ತು ಏನೇನು ಬೇಕು ನಮಗೆ ಜಾತ್ರೆಗೆ, ಅದು ಮಾಮಿದು ಜಾತ್ರೆಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದಿದ್ದೀವಿ. ಯಾಕೆಂದರೆ ಮತ್ತೆ ದೇವಸ್ಥಾನಕ್ಕೆ ಅಕ್ಕಿ ಕೊಡೋರು ಇವರೆಲ್ಲ ಮನೆ ಹತ್ರ ಬರ್ತಾ ಇರ್ತಾರೆ. ನಾನಿನ್ನು ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಏನಪ್ಪ